ಹಾರ್ಟ್ ಅಟ್ಯಾಕ್ ಅನ್ನೋ ಹೆಮ್ಮಾರಿ ಹುಟ್ಟಿಸಿರೋ ಭಯ ಅಷ್ಟಿಷ್ಟಲ್ಲ. ಏನ್ ತಿನ್ನೋದು ಏನ್ ಬಿಡೋದು ಅಂತ ಜನ ಟೆನ್ಷನ್ ಆಗ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ಉಪ್ಪು ಸಕ್ಕರೆಯು ಅಪಾಯಕಾರಿ ಅನ್ನೋ ಸುದ್ದಿ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ಇವತ್ತೊಂದೇ ದಿನ 8 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನೊಂದು ಕಡೆ 3 ತಿಂಗಳಿಂದ ಹಾಸನಕ್ಕೆ ಹೋಗದೆ ದೂರ ಬಿದ್ದ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಇವತ್ತು ಹಾಸನದಲ್ಲಿ ಸರಣಿ ಸಭೆಗಳನ್ನು ನಡೆಸಿ ಅಚ್ಚರಿ ಮೂಡಿಸಿದ್ರು. ಹೃದಯಾಘಾತ ಅನ್ನೋ ಹೆಮ್ಮಾರಿಗೆ ಇಡೀ ಕರುನಾಡೆ ಬೆಚ್ಚಿ ಬಿದ್ದಿದೆ. ಯಾರ ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಯಾರ ಆಯಸ್ಸು ಯಾವ ಕ್ಷಣದಲ್ಲಿ ಮುಗಿಯುತ್ತೋ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬರೋ ಜವರಾಯ ಸಣ್ಣದೊಂದು ಸುಳಿವನ್ನೂ ಕೊಡದೆ ಯಮಪಾಶ ಬೀಸ್ತಿದ್ದಾನೆ. ದಿನಕ್ಕೆ 1, 2, 3, 4 ಅಂತ ಹೆಣಗಳು ಉರುಳುತ್ತಾನೆ ಇವೆ. ವೈದ್ಯರಿಗೂ ಜೀವ ಉಳಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ, ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಏನ್ ಸರ್ಕಸ್ ಮಾಡಿದ್ರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿಯೇ ಇಡೀ ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಕಾರ್ಮೋಡ ಆವರಿಸಿದೆ. ಹೃದಯಾಘಾತಕ್ಕೆ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯೇ ಪ್ರಮುಖ ಕಾರಣ. ಜಂಕ್ ಫುಡ್ ಅಂತ ಹೋದ್ರೆ ಜೀವಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಜನರಿಗೆ ಏನ್ ತಿನ್ನೋದು ಏನ್ ಬಿಡೋದು ಅನ್ನೋ ಟೆನ್ಷನ್ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಮತ್ತೊಂದು ಆಘಾತಕಾರಿ ಅಂಶ ಬಟಬಯಲಾಗಿದೆ. ಹೃದಯಾಘಾತಕ್ಕೆ ಅತಿಯಾದ ಉಪ್ಪು ಹಾಗೂ ಸಕ್ಕರೆನೂ ಕಾರಣನಾ ಅನ್ನೋ ಅನುಮಾನ ಶುರುವಾಗಿದೆ. ಅತಿಯಾದ ಉಪ್ಪು ಸಕ್ಕರೆಯಿಂದ ಜೀವಕ್ಕೆ ಕುತ್ತು. ತಜ್ಞ ವೈದ್ಯರ ವರದಿಯಲ್ಲಿ ಬಯಲಾಯಿತು ಕರಾಳ ಸತ್ಯ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಸಕ್ಕರೆಗಿಂತ ಸಿಹಿ ಇನ್ನೊಂದಿಲ್ಲ ಅಂತೀವಿ. ಆದ್ರೀಗ ಇದೇ ಉಪ್ಪು ಸಕ್ಕರೆಯೇ ಜೀವಕ್ಕೆ ಕುತ್ತು ತರುವಂತೆ ಕಾಣಿಸ್ತಿದೆ. ಅತಿಯಾದ ಅಮೃತವೂ ವಿಷ ಅಂತಾರೆ. ಅದರಂತೆಯೇ ಉಪ್ಪು ಹಾಗೂ ಸಕ್ಕರೆ ಬಳಕೆಯೂ ಅತಿಯಾದ್ರೆ ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಅಂತ ವೈದ್ಯರು ವರದಿ ನೀಡಿದ್ದಾರೆ. ಹಾಗಾದ್ರೆ ವೈದ್ಯರು ನೀಡಿದ ವರದಿಯಲ್ಲೇನಿದೆ ಅಂತ ನೋಡೋದಾದ್ರೆ, ಅತಿಯಾದ ಸಕ್ಕರೆ ಉಪ್ಪು ಸೇವನೆಯಿಂದ ಹೃದಯಕ್ಕೆ ಸಮಸ್ಯೆ ಆಗೋದು ಗ್ಯಾರಂಟಿ. ಯಾಕಂದ್ರೆ ನೈಸರ್ಗಿಕ ವಸ್ತುಗಳಲ್ಲೇ ಮೊದಲೇ ಸೋಡಿಯಂ ಇರುತ್ತೆ. ಅಂಥದ್ರಲ್ಲಿ ನಾವು ಕೂಡ ಅತಿಯಾದ ಸೋಡಿಯಂ ಬಳಸೋದ್ರಿಂದ ನರಗಳು ವೀಕ್ ಆಗಲು ಶುರುವಾಗ್ತವೆ. ಹೃದಯಾಘಾತ ಸಂಭವಿಸೋದಕ್ಕೆ ಒತ್ತಡ ಮಾತ್ರ ಕಾರಣವಲ್ಲ, ಅತಿಯಾದ ಸಿಹಿ ಹಾಗೂ ಉಪ್ಪು ಸೇವನೆಯೂ ಕಾರಣವಾಗುತ್ತೆ. ಬಿಸ್ಕೆಟ್, ಚಿಪ್ಸ್, ಸ್ವೀಟ್ಸ್, ಸಾಸ್ನಂತಹ ತಿನಿಸುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಅತಿಯಾದ ಸಕ್ಕರೆ ಉಪ್ಪು ಸೇವನೆಯಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಅನ್ನೋ ಕಾಯಿಲೆ ಬರೋ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಅತಿಯಾದ ಸಕ್ಕರೆ ಬಳಸೋದ್ರಿಂದ ಫ್ಯಾಟಿ ಲಿವರ್ ಅಪಾಯ ಗ್ಯಾರಂಟಿ. ದೇಹದ ಮೆಟಬಾಲಿಕ್ ಲೆವೆಲ್ ಅನ್ನೇ ಇದು ಸಂಪೂರ್ಣ ಹಾಳು ಮಾಡಿಬಿಡುತ್ತೆ. ನಿತ್ಯ 10% ಕ್ಯಾಲರಿಗಿಂತ ಹೆಚ್ಚು ಸಕ್ಕರೆ ಸೇವಿಸಬಾರದು. ದೇಹಕ್ಕೆ ಉಪ್ಪಿನಂಶ ಅಗತ್ಯ, ಆದರೆ ಅತಿಯಾದ್ರೆ ಜೀವಕ್ಕೆ ಕುತ್ತು ಬರೋದು ಖಾಯಂ. ಹೈ ಸೋಡಿಯಂನಿಂದ ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ ಸಂಭವಿಸೋ ಸಾಧ್ಯತೆ ಇದೆ ಅಂತ ಆಹಾರ ತಜ್ಞರು ಮಾಹಿತಿ ನೀಡುತ್ತಿದ್ದಾರೆ. ನಾವು ಉಪ್ಪು ಮತ್ತೆ ಸಕ್ಕರೆನ ಬಳಕೆ ಮಾಡಲೇಬೇಡಿ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಸಕ್ಕರೆನಲ್ಲಿ ಯಾವುದೇ ಪೌಷ್ಟಿಕಾಂಶ ಇರೋದಿಲ್ಲ. ಕ್ಯಾಲರಿ ಜಾಸ್ತಿ ಆಗಿ ತೂಕ ಏರ್ತಾ ಹೋಗುತ್ತೆ. ಉಪ್ಪಿನಂಶ ರಕ್ತದಲ್ಲಿ ಜಾಸ್ತಿ ಸೇರ್ಪಡೆ ಆಗ್ತಾ ಹೋದ್ರೆ ತಿನ್ನೋದ್ರಲ್ಲಿ ಖಂಡಿತವಾಗಿಯೂ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ರಕ್ತದ ಒತ್ತಡ ಜಾಸ್ತಿ ಆದ್ರೆ ನಮ್ಮ ಹೃದಯಕ್ಕೂ ಕೂಡ ಅದು ಹಾನಿಕಾರಕ ಆಗಿರುತ್ತೆ. ರಾಜ್ಯದಲ್ಲಿ ನಿಂತಿಲ್ಲ ಹಾರ್ಟ್ ಅಟ್ಯಾಕ್ ಸುನಾಮಿ. ಹಾಸನದಲ್ಲಿ ಯಮನ ಕೇಕೆ, 37ಕ್ಕೇರಿದ ಸಾವಿನ ಸಂಖ್ಯೆ. ಹಾಸನ ಜಿಲ್ಲೆಯಲ್ಲಿ ಗೆದ್ದಿರೋ ಹಾರ್ಟ್ ಅಟ್ಯಾಕ್ ಹೆಮ್ಮಾರಿ ಇಡೀ ಜಿಲ್ಲೆ ಜನರನ್ನೇ ಕಂಗೆಡಿಸಿದೆ. ಮೇಲಿಂದ ಮೇಲೆ ಜನರ ಜೀವ ಹೋಗ್ತಾ ಇದ್ರು, ಯಮನ ರಣಕೇಕೆ ಮಾತ್ರ ನಿಲ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಇವತ್ತು ಕೂಡ ಹೃದಯಾಘಾತಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಕೊಂಗಲಬೀಡು ಗ್ರಾಮದ ಆನಂದ್ ಅನ್ನೋರು ನಿನ್ನೆವರೆಗೂ ಚೆನ್ನಾಗಿಯೇ ಇದ್ರು. ರಾತ್ರಿ ಊಟ ಮಾಡಿ ಮಲಗಿದವರಿಗೆ ರಾತ್ರಿ 4 ಗಂಟೆ ಸುಮಾರಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಗೆ ಹೋಗೋದಕ್ಕೆ ರೆಡಿ ಆಗುವಷ್ಟರಲ್ಲಿ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಇದರೊಂದಿಗೆ ಕಳೆದ 1.5 ತಿಂಗಳಲ್ಲೇ ಹಾಸನ ಜಿಲ್ಲೆಯಲ್ಲಿ 37 ಮಂದಿ ಹೃದಯಾಘಾತಕ್ಕೆ ಬಲಿಯಾದಂತಾಗಿದೆ. ಹಾಸನದಲ್ಲಿ ಮೇಲಿಂದ ಮೇಲೆ ಹೃದಯಾಘಾತ ಸಂಭವಿಸ್ತಾ ಇರೋದ್ರಿಂದ ಉಸ್ತುವಾರಿ ಸಚಿವ ರಾಜಣ್ಣ ಆರೋಗ್ಯಾಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ರಾಜಣ್ಣ, ಯುವ ವಯಸ್ಸಿನವರು ಸಾವಿಗೀಡಾಗ್ತಾ ಇರೋದು ಬೇಜಾರಿನ ಸಂಗತಿ. ಸರ್ಕಾರ ಕೂಡ ಈ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿದೆ. ಶಾಲಾ ಮಕ್ಕಳಿಗೆ ತಪಾಸಣೆ ನಡೆಸಲು ಸೂಚನೆ ನೀಡಿದ್ದೇನೆ ಅಂದ್ರು. ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ
ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿ ಅವರು ಕೂಡ ಅದನ್ನ ಒಂದು ಸೇರಿಸಿ ಮಾಡೋ ರೀತಿ ಅವರು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಹಾಸನ ಮಾತ್ರವಲ್ಲ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ಇವತ್ತು ಒಂದೇ ದಿನ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಬೆಳಗೋಡು ಗ್ರಾಮದ ಮೀನಾಕ್ಷಿ ಅನ್ನೋರು ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರುವಾಗಲೇ ದಾರಿ ಮಧ್ಯದಲ್ಲೇ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಬಿ ಹೊಸಳ್ಳಿ ಗ್ರಾಮದ 75 ವರ್ಷದ ಸುಮಿತ್ರೇಗೌಡ ಅನ್ನೋರು ಸಹ ಮನೆಯಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದ ಯೋಧ ಗಂಗಾಧರಪ್ಪ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. 30 ವರ್ಷಗಳಿಂದ ಐಟಿಬಿಪಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿದ್ದ ಗಂಗಾಧರಪ್ಪ ನಿನ್ನೆ ರಾತ್ರಿ ಮನೆಯವರಿಗೆ ಫೋನ್ ಮಾಡಿದ್ರಂತೆ. ನಂತರ ಮಲಗಿದವರು ಬೆಳಗಾಗೋದ್ರೊಳಗೆ ಉಸಿರು ನಿಲ್ಲಿಸಿದ್ದಾರೆ. ಹೀಗಾಗಿ ವಿಮಾನದ ಮೂಲಕ ಮೃತದೇಹ ತರಲಾಗಿದ್ದು, ಹುಟ್ಟೂರಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಯಾದಗಿರಿ ತಾಲೂಕಿನ ಶೆಟ್ಟಿಗೇರ ಗ್ರಾಮದಲ್ಲೂ ಹೃದಯಾಘಾತಕ್ಕೆ ಜೀವವೊಂದು ಹೋಗಿದೆ. ಮೊಹರಂ ಹಬ್ಬದ ಸಂಭ್ರಮದಲ್ಲಿಯೇ 44 ವರ್ಷದ ಹಳೆಪ್ಪ ಪೂಜಾರಿ ಅನ್ನೋರು ಪ್ರಾಣ ಬಿಟ್ಟಿದ್ದಾರೆ. ಅಲಾಗಿ ದೇವರ ಸೇವಕರಾಗಿದ್ದ ಹಳೆಪ್ಪ ಪೂಜಾರಿಗೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಚಾಮರಾಜನಗರದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ರಾಮಸಮುದ್ರ ಹೌಸಿಂಗ್ ಬೋರ್ಡ್ ಕಾಲೋನಿ ನಿವಾಸಿ ಶಿವಕುಮಾರ್ ಅನ್ನೋರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ಮನೆಯಲ್ಲಿದ್ದಾಗಲೇ ಕುಸಿದು ಬಿದ್ದು ಶಿವಕುಮಾರ್ ಮತ್ತೆ ಮೇಲೇಳಲೇ ಇಲ್ಲ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದ್ರೊಳಗೆ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಜನ ಎಚ್ಚೆತ್ತುಕೊಳ್ಳದಿದ್ರೆ ಪ್ರಾಣಕ್ಕೆ ಸಂಚಕಾರ ಬರೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.